ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ಪ್ರಿಯ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ. ರಾಜನು, ದೇವಾದಿ ದೇವರು, ಪ್ರಭುಗಳ ಪ್ರಭು, ಮಹಾದೇವರು, ಐಶ್ವರ್ಯ ಉಳ್ಳ ದೇವರು, ಕೊರತೆಯನ್ನು ನೀಗಿಸುವ ದೇವರು, ಬೆಳೆಸುವ ದೇವರು, ಶಾಂತಿದಾಯಕ ದೇವರು, ನಮ್ಮನ್ನು ದೃಢಪಡಿಸಿ ನಿಲ್ಲಿಸುವ ದೇವರು, ದುಷ್ಟರ ಮೇಲೆ ಕೋಪವುಳ್ಳಾತನಾದ ತಂದೆ, ಕುಮಾರ, ಪರಿಶುದ್ಧಾತ್ಮ, ಸತ್ಯದೇವ, ನಿತ್ಯ ಜೀವದ ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರನ್ನು ಜೀವ ನೀಡುವ, ರಕ್ಷಣೆ ನೀಡುವ, ಬೆಳಕು ನೀಡುವ ಈ ವಾಕ್ಯ ಭಾಗಕ್ಕೆ ಸ್ವಾಗತಿಸ್ತೇನೆ ಪ್ರಿಯರೇ. ಹಲ್ಲೆಲೂಯ. ನಾವು ಈ ದಿನ ಧ್ಯಾನಿಸಲಿರುವ ವಾಕ್ಯ ಭಾಗ ಅಂಶ ಪ್ರಿಯರೇ, ದೇವರಿಂದ ಕಲಿತವರು, ಅಂದರೆ ದೇವರಿಂದ ಶಿಕ್ಷಿತರಾದವರು ಬಗ್ಗೆ ಪ್ರಿಯರೇ. ದೇವರಿಂದ ಶಿಕ್ಷಿತರು ಯಾರು ಎಂದು ನಾವು ನೋಡೋಣ ಪ್ರಿಯರೇ. ಇದಕ್ಕೆ ಮೊದಲು ನಾವು ದೇವರ ಪರಿಶುದ್ಧಾತ್ಮನ ಸಹಾಯ ಶಕ್ತಿಯನ್ನು ಬೇಡಿಕೊಳ್ಳೋಣ. ಕೇಳಲಿರುವ ದೇವರ ವಾಕ್ಯ ಭಾಗಗಳು ಪರಿಶುದ್ಧಾತ್ಮನು ನಮ್ಮ ಹೃದಯದಲ್ಲಿ ದೇವಚಿತ್ತದಂತೆ ಅರ್ಥ ಮಾಡಿಕೊಳ್ಳುವಂತೆ, 100ರಷ್ಟು ಫಲ ಕೊಡುವಂತೆ, ಈ ಲೋಕದಲ್ಲಿ ಬೆಳಕಾಗಿ ಉಪ್ಪಾಗಿ ಜೀವಿಸಲು, ದೇವರ ಪುತ್ರರಾಗಿ ಜೀವಿಸಲು ನಮ್ಮೆಲ್ಲರಿಗೆ ಸಹಾಯ ಮಾಡಲಿ. ಪ್ರಾರ್ಥನೆ ನನ್ನೊಂದಿಗೆ ಏಕೀಭವಿಸಿರಿ. ಪ್ರೇಯರ್. ತಂದೆಯೇ, ಸರ್ವಶಕ್ತ ದೇವರೇ, ಪರಿಶುದ್ಧನೇ ಪರಿಶುದ್ಧನೇ ಪರಿಶುದ್ಧನೇ, ರಾಜಾದಿರಾಜನೇ, ಪ್ರಭುಗಳ ಪ್ರಭುವೇ, ದೇವಾದಿ ದೇವರೇ, ಶಾಂತಿದಾಯಕನೇ, ಬೆಳಕಾದಾತನೇ, ದೇವ ತಂದೆಯಿಂದ ಕಲಿತವರೆಲ್ಲರೂ ನನ್ನ ಬಳಿಗೆ ಬರುತ್ತಾರೆ. ನನ್ನ ಬಳಿಗೆ ಬಂದವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಹೌದು ಪ್ರಭುವೇ, ಅವರೆಲ್ಲರೂ ದೇವರಿಂದ ಶಿಕ್ಷಿತರಾಗಿರುವರು. ತಂದೆ ಯಾರು ನನ್ನ ಬಳಿಗೆ ಕಳಿಸಿಕೊಡುತ್ತಾನೋ ಅವರನ್ನು ನಾನು ಕೊನೆಯ ದಿನದಲ್ಲಿ ನಿತ್ಯ ಜೀವಕ್ಕೆ ಎಬ್ಬಿಸುತ್ತೇನೆ. ಹೌದು ಪ್ರಭುವೇ, ದೇವರಿಂದ ಶಿಕ್ಷಿತರಾದವರು ಯಾರು ಎನ್ನುವ ಅಂಶವನ್ನು ನಾವು ಧ್ಯಾನಿಸುವಾಗ, ಸ್ವರ್ಗದಿಂದ ಇಳಿದು ಬಂದ ಜೀವಂತ ರೊಟ್ಟಿಯಾದ ಯೇಸುವೆ, ಅಳಿದು ಹೋಗುವ ಆಹಾರಕ್ಕಾಗಿ ದುಡಿಯದೆ ಉಳಿಯುವ, ನಿತ್ಯ ಜೀವ ನೀಡುವ ಆಹಾರಕ್ಕಾಗಿ ದುಡಿಯುವಂತೆ ತಂದೆ ಯೇಸುವಿನ ಬಳಿಗೆ ಕಳಿಸಿಕೊಟ್ಟ ಮಕ್ಕಳಾಗುವಂತೆ, ಮತ್ತು ತಂದೆ ಕಳಿಸಿಕೊಟ್ಟವರನ್ನು ನಾನು ಎಂದಿಗೂ ತಳ್ಳಿಬಿಡುವುದೇ ಇಲ್ಲ ಎಂದ ದೇವಕುಮಾರನ ಶಿಷ್ಯರಾಗುವಂತೆ, ಈ ಭಾಗದಲ್ಲಿ ಬಂದಿರುವ ಪ್ರತಿಯೊಬ್ಬರನ್ನು ತಂದೆಯಿಂದ ಕಲಿತವರು, ಸುಶಿಕ್ಷಿತರಾಗಿರುವರು, ಅವರಿಗೆ ಕ್ಷೇಮ ಉಂಟಾಗುವುದು, ಅಧಿಕ ಕ್ಷೇಮ ಎನ್ನುವ ಜೀವಿತದೊಳಗೆ ಈ ವಾಕ್ಯ ಭಾಗದಲ್ಲಿ ಬಂದಿರುವ ನಮ್ಮೆಲ್ಲರನ್ನು, ನಿಮ್ಮ ವಾಕ್ಯ ಧ್ಯಾನಿಸಲಿರುವ ನಮ್ಮೆಲ್ಲರನ್ನು ಅನುಗ್ರಹಿಸುತ್ತಾ ಬರಬೇಕೆಂದು, ಹೀಗೆ ನಿಮ್ಮ ಮಕ್ಕಳ ಜೀವಿತದಲ್ಲಿರುವ ಎಲ್ಲ ಅಂಧಕಾರ, ದುಷ್ಟನ ಪ್ರಭಾವ, ಶೋಧನೆ, ದುಷ್ಟ ಆಲೋಚನೆ, ನಿರಾಶೆ ದೂರ ಆಗಿ ನಾಶವಾಗುವಂತೆ ಅನುಗ್ರಹಿಸಬೇಕೆಂದು, ಶಾಂತಿದಾಯಕ ದೇವರೇ, ಶೀಘ್ರವಾಗಿ ಸೈತಾನನನ್ನು ನಿಮ್ಮ ಮಕ್ಕಳಾದ ನಮ್ಮೆಲ್ಲರ ಕಾಲ ಕೆಳಗೆ ಹಾಕಿ ಈ ಕೇಳಲಿರುವ ವಾಕ್ಯದ ಮುಖಾಂತರ ಜಿಜಿ ಹಾಕುತ್ತಾ ಬರಬೇಕೆಂದು ಪರಾತ್ಪರ ದೇವಕುಮಾರನಾದ ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್ ಫ್ಲೋ. ಆಮೇನ್. ಬನ್ನಿರಿ ಪ್ರೇರೆ, ಈ ದಿನ ಈ ಸಮಯ ನಾವು ಧ್ಯಾನಿಸಲಿರುವ ವಾಕ್ಯ ಭಾಗಾಂಶ, ದೇವರಿಂದ ಶಿಕ್ಷಿತರಾದವರು ಯಾರು ಪ್ರೇರೆ? ದೇವರಿಂದ ನಾವು ಯೋಹಾನನ ಸುವಾರ್ತೆ 6ನೇ ಅಧ್ಯಾಯ 44-45 ವಾಕ್ಯದಲ್ಲಿ ಓದುತ್ತೇವೆ. ಅವರೆಲ್ಲರೂ ದೇವರಿಂದ ಶಿಕ್ಷಿತರಾಗಿರುವರು. ಅದು ಪ್ರೇರೆ, ಯಾರೆಲ್ಲ ದೇವಕುಮಾರನಾದ ಯೇಸುವಿನ ಬಳಿಗೆ ಕಳಿಸಿಕೊಟ್ಟವರು ಪ್ರೇರೆ. ತಂದೆಯು ಆಕರ್ಷಿಸದ ಹೊರತು ಯಾರು ನನ್ನ ಬಳಿಗೆ ಬರುವುದಿಲ್ಲ, ಹಾಗೆ ಬಂದವರನ್ನು ನಾನು ತಳ್ಳಿಬಿಡುವುದಿಲ್ಲ. ಅದು ಪ್ರೇರೆ, ಆ ತಂದೆ ಕಳಿಸಿಕೊಟ್ಟವರನ್ನು ಯೇಸು ಕ್ರಿಸ್ತ ಹೇಳ್ತಿದ್ದಾನೆ ಪ್ರೇರೆ, ಅವರೆಲ್ಲರೂ ದೇವರಿಂದ ಶಿಕ್ಷಿತರಾಗಿರುವರು. ಅದು ಪ್ರೇರೆ. ಇದಕ್ಕೆ ಮೊದಲು ಈ ಅಂಶದೊಳಗೆ ಪ್ರವೇಶ ಆಗುವ ಮೊದಲು ನಾವೊಂದು ಹಾಡನ್ನು ಆಡಿಕೊಂಡು ಸಿದ್ಧರಾಗೋಣ ಪ್ರೇರೆ. ಹಾಡು, ನಾನು ನಿನ್ನವ ಪ್ರಿಯ ಕರ್ತನೆ. ಅದು ಪ್ರೇರೆ, ನಾವು ಯಾವಾಗ ತಂದೆ ಯೇಸುವಿನ ಬಳಿಗೆ ಕಳಿಸಿಕೊಡುತ್ತಾನೋ, ಯೇಸು ಕ್ರಿಸ್ತನು ನಮ್ಮನ್ನು ಶಿಕ್ಷಿತರನ್ನಾಗಿ ಮಾಡುತ್ತಾನೆ ಪ್ರೇರೆ. ಹೌದು, ಜೀವಕ್ಕೆ ಎಬ್ಬಿಸುತ್ತಾನೆ. ಐ ಆಮ್ ದೈನ್ ಓ ಲಾರ್ಡ್. ಅದು ಪ್ರೇರೆ, ನಾನು ನಿನ್ನವ ಪ್ರಿಯ ಕರ್ತನೆ. ಐ ಆಮ್ ದೈನ್ ಓ ಲಾರ್ಡ್, ನಾನು ನಿನ್ನವ ಪ್ರಿಯ ಕರ್ತನೆ. ಈ ಹಾಡನ್ನು ನನ್ನೊಂದಿಗೆ ಏಕೀಭವಿಸಿ ಹಾಡಿರಿ ಪ್ರೇರೆ. ನಾನು ನಿನ್ನವ ಪ್ರಿಯ ಕರ್ತನೆ, ನಿನ್ನ ವಾಕ್ಯ ಕೇಳಿದೆ, ಇನ್ನು ಕೇವಲ ನಿನ್ನ ನ್ಯೋನ್ಯಕ್ಕೆ ಸೇರುವುದೇನ ಕೋರಿಕೆ. ಏಳೆ ನನ್ನ ಏಳೆ
ಪ್ರಿಯ ಕರ್ತನೆ ನಿನ್ನ ಕ್ರೂಜೆ ಕಂಬಕ್ಕೆ ಏಳೆ ನಮ್ಮ ಏಳೆ ಪ್ರಿಯ ಕರ್ತನೆ ನಿನ್ನ ನೊಂದ ಎದೆಗೆ ನಿನ್ನ ಸೇವೆಗೆ ಪ್ರಿಯ ರಕ್ಷಕ ನೀ ಪ್ರತಿಷ್ಠಿಸೆ ನಾನು ದಯಪಾಲಿಸು ದೃಢ ನಿಶ್ಚಯ ನಿನ್ನ ಚಿತ್ತ ನನ್ನದು ಏಳೆ ನನ್ನ ಏಳೆ ಪ್ರಿಯ ಕರ್ತನೆ ನಿನ್ನ ಕ್ರೂಜೆ ಕಂಬಕ್ಕೆ ಏಳೆ ನಮ್ಮನು ಏಳೆ ಪ್ರಿಯ ಕರ್ತನೆ ನಿನ್ನ ನೊಂದ ಎದೆಗೆ ನಾನು ಏರಾಗಿ ನಿನ್ನ ಪಾದಕ್ಕೆ ಸುಸಂವಾದ ಮಾಡುತ್ತಾ ನಿನ್ನ ಸಂಗಡ ಇರುವಗಳಿಗೆ ಎಂಥ ಮೂಲ್ಯ ಸಂತಸ ಏಳೆ ನನ್ನ ಏಳೆ ಪ್ರಿಯ ಕರ್ತನೆ ನಿನ್ನ ಕ್ರೂಜೆ ಕಂಬಕ್ಕೆ ಏಳೆ ನಮ್ಮನು ಏಳೆ ಪ್ರಿಯ ಕರ್ತನೆ ಸಪ ನಿನ್ನ ನೊಂದ ಎದೆಗೆ ತಳವಿಲ್ಲದ ಪ್ರೀತಿ ಸಾಗರ ವಾಚತೀತ ಹರ್ಷವೇ ನನಗಾಗಲು ನಿನ್ನ ದರ್ಶನ ನಿತ್ಯ ಸ್ತೋತ್ರ ನೀನಗೆ ಆಮೆನ್. ಏಳೆ ನನ್ನ ಏಳೆ ಪ್ರಿಯ ಕರ್ತನೆ ನಿನ್ನ ಕ್ರೂಜೆ ಕಂಬಕ್ಕೆ ಏಳೆ ನಮ್ಮ ಏಳೆ ಪ್ರಿಯ ಕರ್ತನೆ ನಿನ್ನ ನೊಂದ ಹೃದಯಕ್ಕೆ. Hallelujah. Thank you, Jesus. Praise to Father. Welcome you, Holy Spirit. Amen. ಅದು ಪ್ರೇರೆ, ನಾನು ನಿನ್ನವ ಪ್ರಿಯ ಕರ್ತನೆ ನಿನ್ನ ವಾಕ್ಯ ಕೇಳಿದೆ. ಹೌದು ಪ್ರೇರೆ, ಇಲ್ಲಿವರೆಗೆ ನಾವು ಅನೇಕ ವಾಕ್ಯಗಳನ್ನು ಕೇಳಿದ್ದೇವೆ. ಇದೀಗ ತಾನೇ ನಾವು ಕೇಳಲಿರುವ ವಾಕ್ಯ ಭಾಗ ಅಂಶ ಪ್ರೇರೆ, ದೇವರಿಂದ ಕಲಿತವರೆಲ್ಲರೂ ನನ್ನ ಬಳಿಗೆ ಬರುತ್ತಾರೆ. ಹೌದು ಪ್ರೇರೆ, ಯೇಸು ಕ್ರಿಸ್ತನು ಹೇಳ್ತಿದ್ದಾನೆ, ದೇವರಿಂದ ಶಿಕ್ಷಿತರಾದವರು ಯೇಸು ಬಳಿಗೆ ಬರ್ತಾರಂತ ಪ್ರೇರೆ. ಹೌದು, ಯೇಸುವಿನ ಬಳಿಗೆ ಬಂದವರು ದೇವರ ವಾಕ್ಯ ಕೇಳುತ್ತಾರೆ. ಇನ್ನು ಕೇವಲ ನಿನ್ನ ಅನ್ಯೋನ್ಯಕ್ಕೆ ಸೇರೋದೆನ್ನ ಕೋರಿಕೆ. ಎಳೆ ನನ್ನ ಎಳೆ ಪ್ರಿಯ ಕರ್ತನೆ ನಿನ್ನ ಕ್ರೂಜೆ ಕಂಬಕ್ಕೆ ಎಳೆ ನನ್ನ ಎಳೆ ಪ್ರಿಯ ಕರ್ತನೆ ನಿನ್ನ ನೊಂದ ಎದೆಗೆ. ಹೌದು ಪ್ರೇರೆ, ಯೇಸುವಿನ ಶಿಲುಬೆಯ ಸಂದೇಶಕ್ಕೆ, ರಕ್ಷಣೆ ಮಾರ್ಗ ಸಂದೇಶಕ್ಕೆ, ರಕ್ಷಣೆ ಮಾರ್ಗದಲ್ಲಿರುವವರಿಗೆ ದೇವರ ಶಕ್ತಿಯಾದ ಶಿಲುಬೆಯ ಸಂದೇಶಕ್ಕೆ ಎಳೆಯಬೇಕೆಂದು ಕೇಳಿಕೊಳ್ಳಬೇಕಾಗಿದೆ. ಮತ್ತು ಅಲ್ಲಿ ಪ್ರಭು ನಮಗೋಸ್ಕರ ನೊಂದು ಬೆಂದಿದ್ದಾನೆ ಪ್ರೇರೆ. ಹೌದು, ಆತನ ನೊಂದ ಎದೆಗೆ ಹೃದಯಕ್ಕೆ ನಾವು ಸೇರಬೇಕಾಗಿದೆ. ಹೀಗೆ ದೇವರ ಸೇವೆಗೆ, ನಿನ್ನ ಸೇವೆಗೆ ಪ್ರಿಯ ರಕ್ಷಕ ನನ್ನನ್ನು ನಮ್ಮೆಲ್ಲರನ್ನು ಪ್ರತಿಷ್ಠಿಸು ಎಂದು ಬೇಡಬೇಕಾಗಿದೆ. ದಯಪಾಲಿಸು ದೃಢ ನಿಶ್ಚಯ ನಿನ್ನ ಚಿತ್ತ ನನ್ನದು ತಂದೆ ಯೇಸುವೆ ಪರಿಶುದ್ಧಾತ್ಮ ರೂಪನೆ ಎಂದು ಎಳೆ ನನ್ನನ್ನು ನಿನ್ನ ಕ್ರೂಜಿ ಕಂಬಕ್ಕೆ ನಿನ್ನ ನೊಂದ ಎದೆಗೆ ನಿನ್ನ ಸೇವೆಗೆ ಪ್ರತಿಷ್ಠಿಸು ಪ್ರಭು. ನಿನ್ನ ನೊಂದ ಎದೆಗೆ ನನ್ನನ್ನು ಸೇರಿಸು, ದೃಢ ನಿಶ್ಚಯ ದಯಪಾಲಿಸು, ನಿನ್ನ ಚಿತ್ತ ನನ್ನದಾಗುವಂತೆ. ಹೌದು ಪ್ರೇರೆ, ಹೀಗೆ ನಾವೆಲ್ಲರೂ ಎರಗಿ ಆ ಪ್ರಭುವಿನ ಪಾದಕ್ಕೆ ಸುಸಂವಾದ ಮಾಡಬೇಕಾಗಿದೆ. ಪ್ರಭುವಿನ ಸಂಗಡ ಇರುವ ಗಳಿಗೆ ಎಂಥ ಅಮೂಲ್ಯ ಸಂತಸ. ಹೌದು ಪ್ರೇರೆ, ಪ್ರಭು ಎಷ್ಟು ಮಾಧುರ್ಯವುಳ್ಳವನೆಂದು ಸವಿದು ನೋಡಬೇಕಾಗಿದೆ. ಹೌದು ಪ್ರೇರೆ, ಪ್ರಭುವನ್ನು ದೃಷ್ಟಿಸಿದವರು ಪ್ರಕಾಶ ಹೊಂದಿದವರು ಹೀಗೆ ಪ್ರಭುವಿನ ಸಂಗಡ ಪ್ರಾರ್ಥನೆಯಲ್ಲಿ, ವಿಶ್ವಾಸದಲ್ಲಿ, ಪರಿಶುದ್ಧ ಜೀವಿತದಲ್ಲಿ, ವಾಕ್ಯಾನುಸಾರವಾದ ಜೀವಿತದಲ್ಲಿ ಯೇಸು ತಂದೆಯನ್ನು ಬೇಡಿ ಪರಿಶುದ್ಧಾತ್ಮ
ಕಳಿಸಿಕೊಟ್ಟು ಪರಿಶುದ್ಧಾತ್ಮ ನಮ್ಮಲ್ಲಿಯೂ ನಮ್ಮೊಂದಿಗೂ ಮುಂದೆ ಬರುವ ಸಂಗತಿಗಳನ್ನು ತಿಳಿಸುವುದರಲ್ಲಿಯೂ ಸಮಗ್ರ ಸತ್ಯಕ್ಕೆ ಸೇರಿಸುವುದರಲ್ಲಿಯೂ ಇರುವ ಗಳಿಗೆ ಎಂಥ ಮೂಲ್ಯ ಸಂತಸ. ಹೀಗೆ ಎಳೆ ಸ್ವಾಮಿ ತಂದೆ, ನಿನ್ನ ಕ್ರೂಜೆ ಕಂಬಕ್ಕೆ, ನಿನ್ನ ನೊಂದ ಎದೆಗೆ, ಹೌದು, ತಳವಿಲ್ಲದ ಪ್ರೀತಿ ಸಾಗರ ವಾಚತೀತ ಹರ್ಷವು. ಹೌದು, ಯೇಸುವಿನ ಪ್ರೀತಿ ಮಹಾಸಾಗರದಂತೆ. ಭೂಮಿಯಲ್ಲಿ ನೀರು ಹೇಗೆ ತುಂಬಿದೆಯೋ, ಸಮುದ್ರದಲ್ಲಿ ನೀರು ಹೇಗೆ ತುಂಬಿದೆಯೋ, ಹಾಗೆಯೇ ಭೂಮಿಯಲ್ಲೆಲ್ಲ ದೇವರ ಜ್ಞಾನ ತುಂಬಿಕೊಂಡಿದೆ ಪ್ರೇರೆ. ಯೇಸುವಿನ ಪ್ರೀತಿ ತಳವಿಲ್ಲದ ಪ್ರೀತಿ ಸಾಗರವಾಗಿದೆ. ಹೌದು, ನಾವು ನೋಡುವ ಸಮುದ್ರ, ನದಿ, ಕೆರೆ, ಬಾವಿ, ಹಳ್ಳ ಇವುಗಳಿಗೆ ತಳ ಕಾಣಿಸಬಹುದು. ನಮ್ಮನ್ನು ಪ್ರೀತಿಸುವವರ ಪ್ರೀತಿ ಇಷ್ಟೇ ಎಂದು ಗುರುತಿಸಬಹುದು. ಆದರೆ ಯೇಸುವಿನ ಕ್ರೂಜೆ, ಶಿಲುಬೆಯ ಪ್ರೀತಿ, ನೊಂದ ಎದೆಯ ಪ್ರೀತಿ, ಹೌದು, ಪ್ರಿಯ ರಕ್ಷಕನ ದೃಢ ನಿಶ್ಚಯವಾದ ದೇವರ ಚಿತ್ತವನ್ನು ನೆರವೇರಿಸಿದ ಪ್ರೀತಿ, ಲೋಕ ರಕ್ಷಣೆ ಮಾಡಿದ ಪ್ರೀತಿ, ತಳವಿಲ್ಲದ ಪ್ರೀತಿ ಸಾಗರ ಪ್ರೇರ ಯೇಸುವಿನದು ವಾಚತೀತ ಹರ್ಷ, ಹೇಳಿಕೊಳ್ಳಲಾಗದ ಹರ್ಷವಾಗಿದೆ. ಆ ಪ್ರೀತಿ ಸಾಗರದಲ್ಲಿ ನಾವು ತೇಲಾಡುವಾಗ ಪರಿಶುದ್ಧಾತ್ಮ ನದಿಯಲ್ಲಿ. ಹೀಗೆ ನನಗಾಗಲು ನಿನ್ನ ದರ್ಶನ ನಿತ್ಯ ಸ್ತೋತ್ರ ನಿನಗೆ. ಹೌದು ಪ್ರೇರಿ, ಯಾವಾಗ ನಾವು ಪ್ರಭು ನಿನ್ನ ಶಿಲುಬೆಗೆ ನನ್ನನ್ನು ಸೆಳೆ, ನಿನ್ನ ಕ್ರೂಜಿ ಕಂಬಕ್ಕೆ ಎಳೆ ಪ್ರಿಯ ಕರ್ತನೆ, ನಿನ್ನ ನೊಂದ ಎದೆಗೆ ಎಳೆ, ನಿನ್ನ ಸೇವೆಗೆ ಎಳೆ, ನಿನ್ನ ಪ್ರತಿಷ್ಠಿಸು ನಿನ್ನ ಪ್ರೀತಿಯಿಂದ, ದೃಢ ನಿಶ್ಚಯಪಡಿಸು, ನಿನ್ನ ಚಿತ್ತ ನನ್ನದಾಗುವಂತೆ, ನಿನ್ನ ಪಾದಕ್ಕೆ ನಾನು ಎರಗುವಂತೆ ಅನುಗ್ರಹಿಸು, ನಿನ್ನ ಸಂಗಡ ಇರುವ ಗಳಿಗೆ ಅಮೂಲ್ಯ ಸಂತಸವಾಗುವಂತೆ ನಮ್ಮ ಜೀವಿತದಲ್ಲಿ ಅನುಗ್ರಹಿಸು. ಹೀಗೆ ತಳವಿಲ್ಲದ ಪ್ರೀತಿ ಸಾಗರದಲ್ಲಿ ತೇಲಾಡುವಂತೆ ಅನುಗ್ರಹಿಸು ತಂದೆ. ನಿನ್ನ ದರ್ಶನ ನನಗೆ ಹೀಗೆ ಉಂಟು ಮಾಡಿ ನಿತ್ಯ ಸ್ತೋತ್ರ ನಾನು ಭೂಲೋಕದಲ್ಲಿ ಪರಲೋಕದಲ್ಲಿ ಮಾಡುವಂತೆ ಅನುಗ್ರಹಿಸು. ಎಳೆ ನನ್ನ ಪ್ರಿಯ ಕರ್ತನೆ, ನಾನು ನಿನ್ನವ, ನಿನ್ನ ವಾಕ್ಯ ಕೇಳಲು ನಿನ್ನ ಅನ್ಯೋನ್ಯಕ್ಕೆ ಸೇರೋದೆನ್ನ ಕೋರಿಕೆ. ಎಳೆ ಪ್ರಿಯ ಕರ್ತನೆ ನಿನ್ನ ಕ್ರೂಜೆ ಕಂಬಕ್ಕೆ, ಎಳೆ ಪ್ರಿಯ ಕರ್ತನೆ ನಿನ್ನ ನೊಂದ ಎದೆಗೆ. ಹೌದು ಪ್ರಿಯರೇ, ಪ್ರಭುವಿನ ಯಾತನೆಯಲ್ಲಿ ಕಷ್ಟದಲ್ಲಿ ಪಾಲುಗಾರರಾದವರೇ ಮಹಿಮೆಯಲ್ಲಿ ಪಾಲುಗಾರರಾಗುತ್ತವೆ ಪ್ರಿಯರೇ. ಹೌದು, ಯೋಚನೆ ಮಾತು ಕ್ರಿಯೆ ಕರ್ತವ್ಯಗಳಲ್ಲಿ ಪ್ರಭುವಿನ ಮನಸ್ಸು ನಮ್ಮಲ್ಲಿದ್ದು ನಮಗೆ ಆಯುಧವಾಗಿರ್ಬೇಕು ಪ್ರೇರೆ. ಹೀಗೆ ನಾವು ವಾಕ್ಯದೊಳಗೆ ಪ್ರವೇಶವಾಗುವುದಾದ ಪ್ರೇರೆ, ಯೋಹಾನನ ಸುವಾರ್ತೆ 16ನೇ ಅಧ್ಯಾಯ ನಾವು 33ನೇ ವಾಕ್ಯದಿಂದ ನೋಡಿಕೊಳ್ಳೋಣ ಪ್ರೇರೆ. ಜಾನ್ ಗಾಸ್ಪೆಲ್ ಚಾಪ್ಟರ್ 6 ವರ್ಸ್ 33 to 45 ವರ್ಡ್. ಇಲ್ಲಿ ಓದುವುದಾದರೆ, ದೇವರು ಕೊಡುವ ಆ ರೊಟ್ಟಿ ಯಾವುದೆಂದರೆ ಪರಲೋಕದಿಂದ ಇಳಿದು ಬಂದು ಲೋಕಕ್ಕೆ ಜೀವವನ್ನುಂಟು ಮಾಡುವಂಥದ್ದೇ ಎಂದು ಹೇಳಿದನು. ಆಗ ಅವರು, ಸ್ವಾಮಿ, ಆ ರೊಟ್ಟಿ ಯಾವಾಗಲೂ ನಮಗೆ ಕೊಡು ಅನ್ನಲು ಅವರಿಗೆ, ಜೀವ ಕೊಡುವ ರೊಟ್ಟಿ ನಾನೇ. ನನ್ನ ಬಳಿಗೆ ಬರುವವನಿಗೆ ಎಂದಿಗೂ ಹಸಿವೆಯಾಗುವುದಿಲ್ಲ, ನನ್ನನ್ನು ನಂಬುವವನಿಗೆ ಎಂದಿಗೂ ನೀರಡಿಕೆ ಆಗುವುದಿಲ್ಲ. ಆದರೆ ನೀವು ನನ್ನನ್ನು ನೋಡಿದ್ದರೂ ನಂಬದೇ ಇದ್ದೀರಿ ಎಂದು ನಿಮಗೆ ಹೇಳಿದನಲ್ಲವೇ. 37ನೇ ವಾಕ್ಯ, ತಂದೆಯು ನನಗೆ ಕೊಡುವಂಥವರೆಲ್ಲರೂ ನನ್ನ ಬಳಿಗೆ ಬರುವರು. ಅದು ಪ್ರೇರೆ, ಇವು ಮುಖ್ಯ ವಾಕ್ಯಗಳು ನಮಗೆ. ತಂದೆಯು ಯೇಸುವಿಗೆ ಕೊಡುವಂಥವರೆಲ್ಲರೂ ಯೇಸುವಿನ ಬಳಿಗೆ ಬರುತ್ತಾರಂತ ಪ್ರೇರೆ. ಮತ್ತು ನನ್ನ ಬಳಿಗೆ ಬರುವವನನ್ನು ನಾನು ತಳ್ಳಿಬಿಡುವುದಿಲ್ಲ. ನನ್ನ ಚಿತ್ತದಂತೆ ನಡೆಯುವುದಕ್ಕಾಗಿ ನಾನು ಬಂದಿಲ್ಲ, ನನ್ನನ್ನು ಕಳುಹಿಸಿದಾತನ ಚಿತ್ತವನ್ನೇ ನೆರವೇರಿಸುವುದಕ್ಕೆ ಪರಲೋಕದಿಂದ ಬಂದೆನು. ನನ್ನನ್ನು ಕಳುಹಿಸಿದಾತನ ಚಿತ್ತವು ಏನೆಂದರೆ, ಆತನು ನನಗೆ ಕೊಟ್ಟವರಲ್ಲಿ ಒಬ್ಬನನ್ನು ನಾನು ಕೆಡಗೊಡಿಸದೆ ಅವನನ್ನು ಕಡೇ ದಿನದಲ್ಲಿ ಜೀವಕ್ಕೆ ಎಬ್ಬಿಸಬೇಕೆಂಬುದೇ. ಹೌದು, ಮಗನನ್ನು ನೋಡಿ ಆತನನ್ನು ನಂಬುವ ಪ್ರತಿಯೊಬ್ಬನಿಗೂ ನಿತ್ಯ ಜೀವ ಸಿಕ್ಕಬೇಕೆಂಬುದೇ ನನ್ನ ತಂದೆಯ ಚಿತ್ತವಾಗಿದೆ. ಮತ್ತು ನಾನು ಕಡೇ ದಿನದಲ್ಲಿ ಅವನನ್ನು ಎಬ್ಬಿಸುವೆನು ಎಂದು ಹೇಳಿದನು ಯೇಸು. ಹೀಗೆ ಆತನು ಪರಲೋಕದಿಂದ ಇಳಿದು ಬಂದ ರೊಟ್ಟಿ ನಾನೇ ಎಂದು ಹೇಳಿದ್ದಕ್ಕೆ ಯೆಹೂದ್ಯರು ಆತನ ವಿಷಯವಾಗಿ ಗುಣಗುಟ್ಟಿ, ಇವನು ಯೋಸೇಫನ ಮಗನಾದ ಯೇಸು ಅಲ್ಲವೇ? ಇವನ ತಂದೆ ತಾಯಿಗಳನ್ನು ನಾವು ಬಲ್ಲೆವಲ್ಲವೇ? ಈಗ ಇವನು ಪರಲೋಕದಿಂದ ಇಳಿದು ಬಂದಿದ್ದೇನೆಂದು ಹೇಳುವುದು ಹೇಗೆ ಅಂದರು. ಅದಕ್ಕೆ ಯೇಸು ಅವರಿಗೆ, 43ನೇ ವಾಕ್ಯ, ನಿಮ್ಮೊಳಗೆ ಗುಣಗುಟ್ಟಬೇಡಿರಿ. 44ನೇ ವಾಕ್ಯ, ನನ್ನನ್ನು ಕಳುಹಿಸಿಕೊಟ್ಟಂಥ ತಂದೆಯು ನನ್ನ ಎಳೆಯದ ಹೊರತು ಯಾವನು ನನ್ನ ಬಳಿಗೆ ಬರಲಾರನು, ಮತ್ತು ನಾನು ಅವನನ್ನು ಕಡೇ ದಿನದಲ್ಲಿ ಎಬ್ಬಿಸುವೆನು. 45ನೇ ವಾಕ್ಯ, ನಮ್ಮದು ಸಂದೇಶದ ಪೀಠಿಕೆ ಪ್ರೇರೆ. ದೇವರಿಂದ ಕಲಿತವರೆಲ್ಲರೂ ನನ್ನ ಬಳಿಗೆ ಬರುವರು. 45ನೇ ವಾಕ್ಯ, ಅವರೆಲ್ಲರೂ ಯಾರು? ನಾನು ಕಡೇ ದಿನದಲ್ಲಿ ಎಬ್ಬಿಸುವೆನು. ಅವರೆಲ್ಲರೂ ದೇವರಿಂದ ಶಿಕ್ಷಿತರಾಗಿರುವರು ಎಂದು ಪ್ರವಾದಿಗಳ ಗ್ರಂಥದಲ್ಲಿ ಬರೆದಿದೆ.
ತಂದೆಯಿಂದ ಕೇಳಿದವರೆಲ್ಲರೂ ನನ್ನ ಬಳಿಗೆ ಬರುತ್ತಾರೆ. ಯಾವನಾದರೂ 46ನೇ ವಾಕ್ಯ, ಯಾವನಾದರೂ ತಂದೆಯನ್ನು ನೋಡಿದ್ದಾನೆಂದು ತಿಳಿಯಬೇಡಿರಿ. ದೇವರ ಬಳಿಯಿಂದ ಬಂದವನೊಬ್ಬನೇ ತಂದೆಯನ್ನು ನೋಡಿದ್ದಾನೆ. ನಂಬಿರುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆಂದು ನಿಮಗೆ ನಿಜವಾಗಿ ಹೇಳುತ್ತೇನೆ. ಜೀವ ಕೊಡುವ ರೊಟ್ಟಿ ನಾನೇ. ಹೌದು ಪ್ರಿಯರೇ, ಹೀಗೆ ರೊಟ್ಟಿಯ ಬಗ್ಗೆ ಮುಂದೆ 71ನೇ ವಾಕ್ಯದವರೆಗೆ ಅದರ ಮಹತ್ವ ತಿಳಿಸುತ್ತಾ ಹೋಗುತ್ತಿದ್ದಾನೆ ಪ್ರಿಯರೇ. ಯೇಸುವಿನ ಶರೀರ ನಿಜವಾದ ಮಾಂಸ, ನನ್ನ ಮಾಂಸವು ನಿಜವಾದ ಆಹಾರ, ನನ್ನ ರಕ್ತವು ನಿಜವಾದ ಪಾನ. ಹೌದು, ನನ್ನ ದೇಹ ನನ್ನ ರಕ್ತವನ್ನು ಕುಡಿಯೋದ ಹೊರತು ಒಬ್ಬನು ನನ್ನಲ್ಲಿ ಜೀವಿಸುವುದಿಲ್ಲ ಎಂದು ಹೇಳ್ತಿದ್ದಾನೆ. ನಮ್ಮ ಮುಖ್ಯ ಅಂಶ ಪ್ರಿಯರೇ, ನಾವು ಯೋಹಾನ ಸುವಾರ್ತೆ 6ನೇ ಅಧ್ಯಾಯ 45ನೇ ವಾಕ್ಯ, 44-45, ನಾವು 45ನೇ ವಾಕ್ಯ ನೋಡುವುದಾದರೆ, ಅವರೆಲ್ಲರೂ ದೇವರಿಂದ ಶಿಕ್ಷಿತರಾಗಿರುವರು ಎಂದು ಪ್ರವಾದಿಗಳ ಗ್ರಂಥದಲ್ಲಿ ಬರೆದಿದೆ. ತಂದೆಯಿಂದ ಕಲಿತವರೆಲ್ಲರೂ ನನ್ನ ಬಳಿಗೆ ಬರುತ್ತಾರೆ. ಅವರೆಲ್ಲರೂ ಅಂದರೆ ತಂದೆ ನನ್ನತ್ತ ಸೆಳೆಯದ ಹೊರತು ಯಾರು ನನ್ನ ಬಳಿಗೆ ಬರುವುದಿಲ್ಲ. ಯಾರು ಬರುತ್ತಾರೆ ನನ್ನ ಬಳಿಗೆ, ನಾನು ಅವರನ್ನು ಜೀವಕ್ಕೆ ಎಬ್ಬಿಸುತ್ತೇನೆ. ಅವರು ತಂದೆಯಿಂದ ಶಿಕ್ಷಿತರಾಗಿರುವರು ಎಂದು ಪ್ರವಾದಿಗಳ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ ಪ್ರೇರಿ. ಯಾರು ಪ್ರೇರಿ ತಂದೆಯಿಂದ ಶಿಕ್ಷಿತರಾದವರು? ನಾವು ಯೆಶಾಯ ಪ್ರವಾದಿ ಗ್ರಂಥ 54ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ನೋಡುವುದಾದರೆ, ಐಸೈಯಾ ಪ್ರಾಫೆಟ್ ಚಾಪ್ಟರ್ 54 ವರ್ಸ್ 13th ವರ್ಡ್. ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್. ಇಲ್ಲಿ ಓದುವುದಾದರೆ, ನಿನ್ನ ಮಕ್ಕಳೆಲ್ಲರೂ ಯೆಹೋವನಿಂದ ಶಿಕ್ಷಿತರಾಗಿರುವರು, ಅವರಿಗೆ ಅಧಿಕ ಸುಕ್ಷೇಮವಾಗುವುದು, ಧರ್ಮವೇ ನಿನಗೆ ಆಧಾರ. ಹೌದು ಪ್ರೇರೆ, ನಿನ್ನ ಮಕ್ಕಳು, ಹೌದು ನಿನ್ನ ಮಕ್ಕಳು ಎಲ್ಲರೂ ಯೆಹೋವನಿಂದ ಶಿಕ್ಷಿತರಾಗಿರುವರು. ಅಲ್ಲಿ ಯೇಸು ಏನು ಹೇಳ್ತಿದ್ದಾನೆ ಪ್ರೇರೆ? ದೇವರಿಂದ ಕಲಿತವರೆಲ್ಲರೂ ನನ್ನ ಬಳಿಗೆ ಬರುತ್ತಾರೆ, ಅವರು ದೇವರಿಂದ ಶಿಕ್ಷಿತರಾಗಿರುತ್ತಾರೆ. ಹೌದು ಪ್ರೇರೆ, ಅವರು ಇಲ್ಲಿ ಯೆಶಾಯ ಪ್ರವಾದಿಗಂತ ಯೆಶಾಯ ಹೇಳುತ್ತಿದ್ದಾನೆ ಪ್ರವಾದನೆ ಮುಖಾಂತರ, ನಿನ್ನ ಮಕ್ಕಳೆಲ್ಲರೂ ಯೆಹೋವನಿಂದ ಶಿಕ್ಷಿತರಾಗಿರುವರು, ಅವರಿಗೆ ಅಧಿಕ ಸೂಕ್ಷ್ಮವಾಗುವುದಂತ ಪ್ರೇರೆ. ಯಾರನ್ನು ದೇವರು ಯೇಸು ಬಳಿ ಕಳಿಸುತ್ತಾನೋ ಯೇಸು ಅವರನ್ನು ತಳ್ಳಿಬಿಡುವುದಿಲ್ಲ ಅಂತ ಪ್ರೇರೆ. ಅವರಿಗೆ ಕಡೆ ದಿನದಲ್ಲಿ ಜೀವಕ್ಕೆ ಎಬ್ಬಿಸುತ್ತಾನಂತ. ಮತ್ತು ತಂದೆಯಿಂದ ಕಲಿತವರೆಲ್ಲರೂ ನನ್ನ ಬಳಿಗೆ ಬರುತ್ತಾರೆಂದು ಹೇಳ್ತಿದ್ದಾನೆ. ಮತ್ತು ಹಾಗೆಂದ ಮಾತ್ರಕ್ಕೆ ತಂದೆಯನ್ನು ನೋಡಿದ್ದಾನೆಂದು ನೆನೆಸಬೇಡಿರಿ. ತಂದೆಯಿಂದ ಬಂದವನೊಬ್ಬನೇ ತಂದೆಯನ್ನು ನೋಡಿದ್ದಾನೆ, ಇದನ್ನು ನಂಬುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ ಎಂದು ಹೇಳ್ತಿದ್ದಾನೆ ಯೇಸು. ಅಂದರೆ ಈಗ ತಂದೆಯಿಂದ ಬಂದರೂ ಕೂಡ ಕಲಿತವರೆಲ್ಲರೂ ನನ್ನ ಬಳಿಗೆ ಬರುತ್ತಾರೆ ಅಂತ ಪ್ರೇರೆ. ಹಾಗೆಂದ ಮಾತ್ರಕ್ಕೆ ತಂದೆಯನ್ನು ನೋಡಿದ್ದಾರೆ ಎಂದು ನೆನೆಸಬೇಡಿರಿ. ಮತ್ತು ತಂದೆಯಿಂದ ಕಲಿತಾರಂತ, ತಂದೆಯನ್ನು ನೋಡಿಲ್ಲ ಅಂತ. ಆದರೆ ಕಲಿಸಿದವರು ಯಾರು? ಹೌದು ಪ್ರೇರೆ, ಇಲ್ಲಿ ನಾವು 54ನೇ ಅಧ್ಯಾಯ ಪೀಠಿಕೆ ನೋಡೋದಾದರೆ, ಚಿಯೋನಿನ ಮುಂದಿನ ವೃದ್ಧಿಯು ವೈಭವವು. ಹೌದು ಪ್ರೇರೆ, ಇಲ್ಲಿ ನಾವು 53ನೇ ಯೆಶಾಯ ಪ್ರವಾದಿ ಗ್ರಂಥ 53ನೇ ಅಧ್ಯಾಯ ನೋಡಿದರೆ, ದೇವರ ದಾಸನ ಯಾತನೆ. ಹೌದು ಪ್ರೇರೆ, ಯೇಸುವಿನ ಶಿಲ್ಬೆ ಮರಣ ಮತ್ತು ಆತನ ಸಮಾಧಿ, ಆತನು ತನ್ನ ಪ್ರಾಣ ದಾರಿ ಎರೆದು ಮರಣ ಹೊಂದಿ ದ್ರೋಹಿಗಳಿಗೆ ತನ್ನನ್ನು ಎಣಿಸಿಕೊಂಡು ಬಹುಜನ ದ್ರೋಹಿಗಳ ಪಾಪವನ್ನು ಹೊರುತ್ತಾ ಅವರಿಗೆ ವಿಜ್ಞಾಪನೆ ಮಾಡಿದ ಶಿಲುಬೆಯಲ್ಲಿ, ಮತ್ತು ಆತನು ಶ್ರಮೆಯ ಫಲವನ್ನು ಕಂಡು ದೇವರು ಆತನಿಗೆ ದೊಡ್ಡವರ ಸಂಗಡ ಪಾಲು ಕೊಟ್ಟ ಪ್ರೇರೆ. ಬಲಿಷ್ಠರೊಡನೆ ಸೂರ್ಯನ ಹಂಚಿಕೊಂಡ, ತನ್ನ ಪ್ರಾಣವನ್ನೇ ದಾರಿ ಎರೆದು ಮರಣ ಹೊಂದಿ ದ್ರೋಹಿಗಳಿಗೆ ತನ್ನನ್ನು ಎಣಿಸಿಕೊಂಡ, ಮತ್ತು 3ನೇ ದಿನ ಪುನರುತ್ಥಾನವಾದ ಪ್ರೇರೆ. ನನ್ನ ಪ್ರಾಣವನ್ನು ಯಾರು ನನ್ನಿಂದ ತೆಗೆಯುವುದಿಲ್ಲ, ನಾನೇ ಅದನ್ನು ಕೊಡುತ್ತೇನೆ, ಮರಳಿ ಪಡೆಯುತ್ತೇನೆ ಎಂದು. ಹೀಗೆ ಇಲ್ಲಿ ಯೇಸುವಿನ ಶಿಲುಬೆ ಮರಣದ ಪ್ರವಾದನೆ ಆದರೆ, ಅದರಿಂದಲೇ ಯೇಸುವಿನ ತಾಯಿಯ ಜೀವಿತದ ಪ್ರವಾದನೆ ಉಂಟಾಗಿದೆ ಪ್ರೇರೆ. ಹೌದು, ಚಿಯೋನ್ ನಾವು ನೋಡಿದ್ವಲ್ಲಿ ಕೀರ್ತನೆ 2ನೇ ಅಧ್ಯಾಯ, ಕೀರ್ತನೆಗಳ ಗ್ರಂಥ 2ನೇ ಅಧ್ಯಾಯ 4ನೇ ವಾಕ್ಯ 5ನೇ ವಾಕ್ಯದಲ್ಲಿ, ನಾನು ನೇಮಿಸಿದ ಅರಸನನ್ನು ಚಿಯೋನ್ ಎಂಬ ನನ್ನ ಪರಿಶುದ್ಧ ಪರ್ವತದಲ್ಲೇ ನೇಮಿಸಿದ್ದೇನೆ, ಸ್ಥಾಪಿಸಿದ್ದಾಯಿತು. ಹೌದು ಪ್ರೇರೆ, ಚಿಯೋನ್ ಎಂದರೆ ಪರಿಶುದ್ಧ ಪರ್ವತ ಅಂತ ಪ್ರೇರೆ. ನಾವು ಕೀರ್ತನೆ 14, 15, 16ರಲ್ಲಿ ನೋಡುವುದಾದರೆ, ಯಾರು ನನ್ನ ಪರಿಶುದ್ಧ ಪರ್ವತವನ್ನು ಹತ್ತಬಲ್ಲವರು ಅಂಥವರಾಗಿರಬೇಕು, ಶುದ್ಧ ಹಸ್ತನು, ನಿರ್ಮಲ ಹೃದಯನು, 2 ಮನಸ್ಸಿಲ್ಲದಾತನು. ಹೌದು ಪ್ರೇರೆ, ಲಂಚ ತೆಗೆದುಕೊಳ್ಳದವನು. ಹೌದು, ಹೀಗೆ ಅಲ್ಲಿ ಪರ್ವತದ ಬಗ್ಗೆ ಶುದ್ಧತೆ ತಿಳಿಸಲಾಗಿದೆ ಪ್ರೇರೆ. ಹೌದು, ಕಾರಣ ಹಳೆ ಒಡಂಬಡಿಕೆಗಳಲ್ಲಿ ದೇವರು ಪರ್ವತದಲ್ಲಿ ಇಳಿದು ಬರುತ್ತಿದ್ದ. ಸೀನಾಯಿ ಬೆಟ್ಟದ ಮೇಲೆ, ಹೌದು, ತಾಬೋರ್ ಬೆಟ್ಟದ ಮೇಲೆ, ಹೌದು, ಮೋಶೆಗೆ ಆ ಬೆಟ್ಟದ ಬಳಿಯಲ್ಲಿ ಬೆಂಕಿಯ ಪೊದೆ ಉರಿಯೋ ಪೊದೆಯಲ್ಲಿ ಬೆಂಕಿಯಾಗಿ ಕಾಣಿಸಿಕೊಂಡ ಪ್ರೇರೆ.
ಹೌದು. ಮತ್ತು ಯೇಸು ಕೂಡ ಪ್ರಾರ್ಥಿಸಲು ಹೋದಾಗ ತಾಬೋರ್ ಬೆಟ್ಟದಲ್ಲಿ ರೂಪ ಸೂರ್ಯನಂತೆ ಪ್ರಕಾಶಿಸಿತು ಯೇಸುವಿನದು. ಹೌದು. ಹೀಗೆ ನಾವು 54ನೇ ಅಧ್ಯಾಯ ಯೆಶಾಯ ಪ್ರವಾದಿ ಗ್ರಂಥ ನೋಡೋದಾದರೆ 11ನೇ ವಾಕ್ಯ, ಕುಗ್ಗಿದವಳೆ, ಗಾಳಿಯ ಬಡಿತಕ್ಕೆ ಗುರಿಯಾದವಳೆ, ಯಾರು ಸಂತೈಸದವಳೆ, ಇಗೋ ಇಂದ್ರ ನೀಲಮಣಿಗಳಿಂದ ನಿನಗೆ ಅಸ್ಥಿವಾರವನ್ನು ಹಾಕಿ ನಿನ್ನ ಕಲ್ಲುಗಳನ್ನು ನೀಲಾಂಜನದ ಗಾರೆಯಿಂದ ಕಟ್ಟುವೆನು, ನಿನ್ನ ಶಿಖರಗಳನ್ನು ಮಾಣಿಕೆಗಳಿಂದ, ನಿನ್ನ ಬಾಗಿಲುಗಳನ್ನು ಪದ್ಮರಾಗಗಳಿಂದ, ನಿನ್ನ ಪೌಳಿಗೋಡೆಗಳನ್ನು ಮನೋಹರ ರತ್ನಗಳಿಂದ ನಿರ್ಮಿಸುವೆನು, ನಿನ್ನ ಮಕ್ಕಳೆಲ್ಲರೂ ಯೆಹೋವನಿಂದ ಶಿಕ್ಷಿತರಾಗಿರುವರು. ಪ್ರಿಯರೇ, ಯೇಸುವಿನ ಬಳಿಗೆ ಬರುವವರು ತಂದೆಯಿಂದ ಶಿಕ್ಷಣ ಹೊಂದಿ ಬರುತ್ತಾರಂತ ಪ್ರಿಯರೇ. ಅವರಿಗೆ ಶಿಕ್ಷಣ ಯಾರು ಕಲಿಸ್ತಾರ? ಯೇಸುವಿನ ತಾಯಿ. ಕಾರಣ ಆಕೆ ಕುಗ್ಗಿದಾಕೆ ಯೇಸುವಿನ ಸಂದೇಶವನ್ನು ದೇವದೂತನ ಮುಖಾಂತರ ಸ್ವೀಕರಿಸಿದಾಗ, ಪರಿಶುದ್ಧಾತ್ಮನ ಮುಖಾಂತರ ತುಂಬಿದಾಗ, ಆಕೆ ಗರ್ಭದಲ್ಲಿ ಯೇಸು ಸ್ಥಾಪನೆ ಆದಾಗ ವಾಕ್ಯವಾದ ದೇವರು ಶರೀರಾಕಾರವಾಗಿ ಆಕೆ ಗರ್ಭಿಣಿಯಾದಾಗ ಸೈತಾನನು ಆ ಯೇಸು ಬಾಲನನ್ನು, ದೇವಕುಮಾರನನ್ನು ಸಾಯಿಸುವುದಕ್ಕೆ ಪ್ರಯತ್ನ ಮಾಡಿದಾಗ ಆಕೆಗೆ ಸಹಾಯಕ್ಕೆ ಯಾರು ಬರಲಿಲ್ಲ ಪ್ರಿಯರೇ. ಜೋಸೆಫನು ಕೂಡ ಆಕೆಯನ್ನು ಬಿಟ್ಟು ಬಿಡಬೇಕು, ಯಾರಿಗೆ ತಿಳಿಯದಂತೆ ಆಕೆ ತಪ್ಪು ಮಾಡಿ ಇರಬಹುದು ಎಂದು ಅಂದುಕೊಂಡು ಯಾರಿಗೆ ತಿಳಿಯದಂತೆ ಬಿಟ್ಟು ಬಿಡಬೇಕೆಂದಿರುತ್ತಾನೆ. ನೀತಿವಂತನಾದ್ದರಿಂದ ಬಯಲಿಗೆ ತಾರದೆ ಆಕೆ ತಪ್ಪಿತಸ್ಥಳೆಂದು. ಆದರೂ ಕೂಡ ಆಕೆ ಮೌನವಾಗಿ ದೇವರಿಗೆ ಒಪ್ಪಿಸುತ್ತಾಳೆ. ದೇವದೂತನು ಮರಿಯಳಿಗೆ ತಂದ ದೂತನು ಗಾಬ್ರಿಯಲ್ ಜೋಸೆಫನು ಕೂಡ ಮಾತಾಡ್ತಾನೆ ಪ್ರಿಯರೇ. ಜೋಸೆಫನೇ, ನಿನ್ನ ಹೆಂಡತಿಯಾದ ಮರಿಯಳನ್ನು ಬಿಡುವುದಕ್ಕೆ ಮನಸ್ಸು ಮಾಡಬೇಡ, ಆಕೆ ಗರ್ಭ ಪರಿಶುದ್ಧಾತ್ಮನಿಂದ ಉಂಟಾದದ್ದು. ಹೌದು, ಆಕೆಯನ್ನು ಸೇರಿಸಿಕೊ ಎಂದು ಕೂಡಲೇ ಆಕೆಯನ್ನು, ಮಗುವನ್ನು ಈಜಿಪ್ಟ್ ದೇಶಕ್ಕೆ ತೆಗೆದುಕೊಂಡು ಹೋಗು ಎಂದು ಅನೇಕ ರೀತಿಯಲ್ಲಿ ಮರಿಯಳಿಗೆ ಜೋಸೆಫನ ಜೊತೆ ಮಾಡಿ ಕಳಿಸುತ್ತಾನೆ ಪ್ರೇರೆ ದೇವರು. ಆಕೆ ಕುಗ್ಗಿದವಳಾಗಿದ್ದಳು, ಗಾಳಿಯ ಬಡಿತಕ್ಕೆ ಗುರಿಯಾದಳು ಪ್ರೇರೆ, ಯಾರು ಸಂತೈಸದಾಕೆ. ಇಗೋ ಇಂದ್ರ ನೀಲಮಣಿಗಳಿಂದ ದೇವರಾಕೆಗೆ ಅಸ್ಥಿವಾರವನ್ನು ಹಾಕಿದ್ದಾನಂತ. ನಿನ್ನ ಕಲ್ಲುಗಳನ್ನು ನೀಲಾಂಜನ ಗಾರೆಯಿಂದ ಕಟ್ಟುವೆನು, ನಿನ್ನ ಶಿಖರಗಳನ್ನು ಮಾಣಿಕೆಗಳಿಂದ, ನಿನ್ನ ಬಾಗಿಲುಗಳನ್ನು ಪದ್ಮರಾಗಗಳಿಂದ, ನಿನ್ನ ಪೌಳಿಗೋಡೆಯನ್ನು ಮನೋಹರ ರತ್ನಗಳಿಂದ ನಿರ್ಮಿಸುವೆನು, ನಿನ್ನ ಮಕ್ಕಳೆಲ್ಲರೂ ಯೆಹೋವನಿಂದ ಶಿಕ್ಷಿತರಾಗಿರುವರು, ಅವರಿಗೆ ಅಧಿಕ ಸುಕ್ಷೇಮವಾಗುವುದು. ಹೌದು ಪ್ರೇರೆ, ಅಲ್ಲಿ ಯೇಸು ಹೇಳ್ತಿದ್ದಾನೆ, ತಂದೆಯಿಂದ ಕಲಿತವರೆಲ್ಲರೂ ನನ್ನ ಬಳಿಗೆ ಬರುತ್ತಾರೆ. ಹಾಗೆಂದ ಮಾತ್ರಕ್ಕೆ ತಂದೆಯನ್ನು ನೋಡಿದ್ದನ್ನು ನೆನೆಸಬೇಡ್ರಿ. ಅಂದರೆ ಯೇಸುವಿನ ತಾಯಿ ಮುಖಾಂತರ ದೇವರು ಕೆಲವರಿಗೆ ಕಲಿಸಿ ಯೇಸುವಿನ ಬಳಿಗೆ ಕಳಿಸ್ತಾನಂತ ಪ್ರೇರೆ, ಕಳಿಸುತ್ತಾನೆ. ಹೌದು, ಯೇಸು ಅವರನ್ನು ಪರಿಪೂರ್ಣರನ್ನಾಗಿ ಮಾಡುತ್ತಾನೆ. ಹೌದು ಪ್ರೇರೆ, ಯಾವಾಗ ದೇವರು ಪರಿಶುದ್ಧಾತ್ಮ ಮುಖಾಂತರ ತನ್ನ ವಾಕ್ಯವಾದ ಯೇಸುವನ್ನು ಮರಿಯಳ ಗರ್ಭದಲ್ಲಿ ಹಾಕಿದನು, ಆಕೆಯ ಬಳಿಯಲ್ಲಿ, ಜೋಸೆಫಿನ ಬಳಿಯಲ್ಲಿ 30 ವರ್ಷ ಯೇಸು ಜೀವನ ಮಾಡುತ್ತಾನೆ ಪ್ರೇರೆ. ಮನುಷ್ಯರು, ಸಾಮಾನ್ಯ ಜನರು ಹೇಗೆ ಜೀವಿಸ್ತಾರೆ ಹಾಗೆ. ಆದರೂ ಕೂಡ 12 ವರ್ಷದಲ್ಲಿದ್ದಾಗ ಜೆರುಸಲೇಮ್ ದೇವಾಲಯದಲ್ಲಿ ಹೋಗಿ ಪಂಡಿತರ ಮಧ್ಯದಲ್ಲಿ ವೇದ ವಚನಗಳನ್ನು ಕುರಿತು ಪ್ರಶ್ನೆ ಮಾಡುತ್ತಾನೆ. ಅವರಿಗೆ ಹೇಳಲಾಗುವುದಿಲ್ಲ, ಅವರು ಪ್ರಶ್ನೆ ಮಾಡಿದರೆ ಸುಲಭವಾಗಿ ಹೇಳುತ್ತಾನೆ. ಹೌದು, ದಾವೀದನ ಪುತ್ರ ಎಂದು ಕರೆಯುತ್ತೀರಲ್ಲ, ದಾವೀದನೇ ಪವಿತ್ರಾತ್ಮನ ಪ್ರೇರಣೆಯಿಂದ ಯೇಸು ಕ್ರಿಸ್ತನ ದೇವಕುಮಾರನ ಲೋಕರಕ್ಷಕನನ್ನು ಪ್ರಭು ಎಂದು ಕರೆದಿರುವಾಗ ಆತನು ಮಗನಾಗುವುದು ಹೇಗೆ ದಾವೀದನಿಗೆ? ಹೌದು ಪ್ರೇರೆ, ದಾವೀದ ವಂಶದಲ್ಲಿ ಹುಟ್ಟಿದ್ದಾನೆ ಹೊರತು ಆತ ಪುರುಷ ಸಂಕಲ್ಪದಿಂದ ಹುಟ್ಟಿದ ಆತನಲ್ಲ. ಆತನು ಪವಿತ್ರಾತ್ಮನಿಂದ ಕನ್ಯೆಯ ಗರ್ಭದಲ್ಲಿ ಪುರುಷ ಸಂಕಲ್ಪ ಇಲ್ಲದೆ ದೇವಶಕ್ತಿಯಿಂದಲೇ ಹುಟ್ಟಿದ್ದಾನೆ ಪ್ರೇರೆ. ಮರಿಯಳು ಕೂಡ ಅಷ್ಟೇ, ನಜರೇತ್ ಎಂಬಲ್ಲಿ ಮರಿಯ ಎಂಬ ದಾವೀದನ ವಂಶಕ್ಕೆ ಜೋಸೆಫನಿಗೆ ನಿಶ್ಚಿತಾರ್ಥವಾದ ಮರಿಯ ಎಂಬ ಕನ್ನಿಕೆ ಇದ್ದಳು ಪ್ರೇರೆ. ಆಕೆ ಕೂಡ ಜೋಸೆಫನ ಮುಖಾಂತರ ದಾವೀದ ವಂಶಕ್ಕೆ ಸೇರಿದಳು ಹೊರತು ಆಕೆಯೇ ಕೂಡ ವಂಶ ಯಾವುದಂತ ಹೇಳಲ್ಪಟ್ಟಿಲ್ಲ. ಹೌದು ಪ್ರೇರೆ, ಆದಿಕಾಂಡದಲ್ಲಿ ಪ್ರವಾದನೆಯಾದ ಸ್ತ್ರೀ ಪುರುಷ ಪ್ರೇರೆ. ಇವರು ಸರ್ಪನಿಗೆ ಹೇಳುತ್ತಾನೆ ಯೇಸು ತಂದೆಯು ಏನೆಂದು, ನೀನು ಈ ಮೊದಲನೇ ಸ್ತ್ರೀ ಪುರುಷರ ಆದಾಮ ಅವಳಿಗೆ ಪಾಪಕ್ಕೆ ಕಾರಣ ಆದ್ದರಿಂದ ನಿನಗೆ ಶಪಿಸುತ್ತೇನೆ. ಏನೆಂದು, ಈ ಸ್ತ್ರೀಗೂ ನಿನಗೂ ಹಗೆತನವಿರಿಸುವೆನು. ಆದಿಕಾಂಡ 3ನೇ ಅಧ್ಯಾಯ 15ನೇ ವಾಕ್ಯ, ಈ ಸ್ತ್ರೀಗೂ ನಿನಗೆ ಹಗೆತನವಿರಿಸುವೆನು, ಈ ಸ್ತ್ರೀಯ ಸಂತಾನ ನಿನ್ನ ತಲೆಯನ್ನು ಜಜ್ಜುವುದು, ನೀನು ಅದರ ಹಿಮ್ಮಡಿಯನ್ನು ಕಚ್ಚುವಿ. ಹೌದು ಪ್ರೇರೆ, ಅಲ್ಲಿ 2 ಗುಂಪು ಕಾಣುತ್ತಿವೆ, 2 ಭಾಗ. ಹಳೆಯ ಒಡಂಬಡಿಕೆಯಲ್ಲಿ ಇಸ್ರಾಯೇಲರು, ಯಹೂದ್ಯರು ಹೀಗೆ ಕಂಡು ಬಂದರು. ಹಾಗೆ ಹೊಸ ಒಡಂಬಡಿಕೆಯಲ್ಲಿ ಕೆಥೋಲಿಕ್ ಆಗಿರ್ಬೋದು, ಅನೇಕ ಪ್ರಾಟೆಸ್ಟೆಂಟ್ ಆಗಿರ್ಬೋದು, ಹೀಗೆ
ಅಲ್ಲಿ ಒಂದು ನಿನಗೂ ಈ ಸ್ತ್ರೀಗೂ ಅಂದರೆ ಮುಂದೆ ಬರಲಿರುವ ಸ್ತ್ರೀ, ಮುಂದೆ ಬರಲಿರುವ ಆ ಮಗು, ಆಕೆಯ ಮಗು ಪ್ರೇರೆ, ಆ ಸ್ತ್ರೀ ಯೇಸು ಕ್ರಿಸ್ತನ ತಾಯಿ ಮರಿಯಳಾಗಿದ್ದಾಳೆ ಪ್ರೇರೆ. ಆ ಮಗು ದೇವಕುಮಾರ ಯೇಸು ಕ್ರಿಸ್ತನಾಗಿದ್ದಾನೆ. ಹೌದು, ನಿನಗೂ ಈ ಸ್ತ್ರೀಗೂ, ಸೈತಾನಿಗೂ ಮರಿಯಳಿಗೂ ಹೋರಾಟ ಇದೆ ಪ್ರೇರೆ. ಅದು ಒಂದು ಗುಂಪು, ಅದು ಜ್ಯೇಷ್ಠ ಪುತ್ರರ ಸಭೆ. ಯೇಸುವಿಗೆ ಅನೇಕ ಸಹೋದರರಿದ್ದಾರಂತ ಪ್ರೇರೆ. ನಾವು ರೋಮಾ ಪತ್ರಿಕೆ 8ನೇ 28 ಓದ್ತೀವಿ. ಆತನಿಗೆ ಅನೇಕ ಸಹೋದರರಿದ್ದು ಅವರಲ್ಲಿ ಆತನೇ ಜ್ಯೇಷ್ಠ ಪುತ್ರನಾಗಿರಬೇಕೆಂದು ತಂದೆ ಇಷ್ಟಪಟ್ಟಿದ್ದಾನಂತ ಪ್ರೇರೆ. ಯೇಸುವಿಗೆ ಸಹೋದರರಿದ್ದಾರಂತೆ. ಅವರನ್ನು ಆಕೆಯಲ್ಲಿ ಆತ್ಮಿಕವಾಗಿ ಹುಟ್ಟಿಸ್ತಾನೆ, ಆಕೆಯಲ್ಲಿ ಶಿಕ್ಷಣ ಹೊಂದಿಸಿ ಯೇಸುವಿನ ಬಳಿಗೆ ಕಳಿಸ್ತಾನಂತ ಪ್ರೇರೆ. ಹೌದು, ನಾವು ಕಾನ ಮದುವೆ ಎಲ್ಲಿ ನೋಡ್ತೇವೆ ಪ್ರೇರೆ. ಯೋಹಾನ ಸುವಾರ್ತೆ 2ನೇ 5ನೇ ವಾಕ್ಯದಲ್ಲಿ ಆತನು ಹೇಳಿದಂತೆ ಕೇಳಿರಿ ಎಂದು ಅಲ್ಲಿರುವ ಆ ವಿವಾಹದಲ್ಲಿರುವ ಆ ಕೊರತೆಯಲ್ಲಿ ಇರುವ ಆ ಜನರಿಗೆ, ಸೇವಕರಿಗೆ ತಿಳಿಸುತ್ತಾಳೆ, ಸ್ವಾಮಿ ಹೇಳಿದಂತೆ ಕೇಳಿರಿ. ಹೌದು ಪ್ರೇರೆ, ಆಕೆ ಎಲ್ಲೂ ನಾನು ಹೇಳಿದಂತೆ ಕೇಳಿರಿ ಅನ್ನಲಿಲ್ಲ. ಹೌದು, ಯೇಸುವಿನ ಪ್ರತಿಯೊಂದು ಮಾತುಗಳನ್ನು ಆಕೆ ತನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಆಲೋಚಿಸ್ತಿದ್ದಳು. ಸಿಮೆಯೋನನು ದೇವಾಲಯದಲ್ಲಿ ಆ ಮಗುವನ್ನು ಎತ್ತಿಕೊಂಡು ಸುನ್ನತಿ ಮಾಡಿಸುವಾಗ ಅಥವಾ ದೇವಾಲಯಕ್ಕೆ ಪ್ರಥಮ ಫಲವನ್ನು ಮಕ್ಕಳನ್ನು ಪ್ರಾರ್ಥನೆಗೆ ತೆಗೆದುಕೊಂಡು ಹೋದಾಗ ಜೋಸೆಫ್ ಮರಿಯರು ಯೇಸು ಬಾಲನನ್ನು ಆ ಮಗುವನ್ನು ತೆಗೆದುಕೊಂಡು ಪವಿತ್ರಾತ್ಮ ಪ್ರೇರಿತನಾಗಿ, ತಂದೆಯೇ ನೀನು ಕಳಿಸಿಕೊಟ್ಟ ಲೋಕರಕ್ಷಕನನ್ನು ಕಣ್ಣಾರೆ ಕಂಡೆನು ಎಂದು ಹೇಳ್ತಿದ್ದಾನೆ. ಆ ಮಗುವನ್ನು ನೋಡಿ, ಬಾಲಕನನ್ನು ನೋಡಿ. ಹೌದು ಪ್ರೇರೆ, ಆತ ಲೋಕರಕ್ಷಕ. ಹೌದು, ಆತ ವಾಕ್ಯವಾದ ದೇವರು. ನಮಗೊಂದು ಮಗು ಕೊಡಲ್ಪಟ್ಟಿತ್ತು, ವರದ ಮಗನು. ಆತನ ಬಾಹುವಿನ ಮೇಲಿದೆ ರಾಜ್ಯಾಡಳಿತ. ಪರಾಕ್ರಮ ದೇವರು, ಅದ್ಭುತ ಸ್ವರೂಪನು, ಆಲೋಚನೆಕರ್ತನು, ನಿತ್ಯನಾದ ತಂದೆ, ಸಮಾಧಾನ ಪ್ರಭುವಾಗಿದ್ದಾನೆ ಪ್ರೇರೆ. ಹೌದು, ನಾವು 11ನೇ ಅಧ್ಯಾಯ ಯೆಶಾಯ ಪ್ರವಾದಿ ಗ್ರಂಥದಲ್ಲಿ ನೋಡುತ್ತೇವೆ ಹೊಸ ಸೃಷ್ಟಿಯ ಬಗ್ಗೆ. ಹೌದು, ಅಲ್ಲಿ ಮಗು ಒಂದು ನಡೆಸುತ್ತದೆ. ಹೌದು ಪ್ರೇರೆ, ಅಲ್ಲಿ ಮಗು ಪರಿಪಾಲನೆ ಮಾಡುತ್ತಿದೆ ಆ ಪರ್ವತದಲ್ಲಿ. ಅಲ್ಲಿ ಆ ಪರ್ವತದಲ್ಲಿ ಯಾರು ಕೇಡು ಮಾಡುವುದಿಲ್ಲ, ಹಾನಿ ಮಾಡುವುದಿಲ್ಲ ಎಂದು ದೇವರೇ ಆಜ್ಞೆ ಮಾಡಿದ್ದಾನೆ ಪ್ರೇರೆ. ಆ ಪರ್ವತ ಅಂದರೆ ಯೇಸುವಿನ ತಾಯಿ ಪ್ರೇರೆ. ಆ ಮಗು ಅಂದರೆ ದೇವರ ಕುಮಾರ. ಆ ಮಗು ಅಂದರೆ ದೇವಕುಮಾರನ ಸಹೋದರರು. ಹೌದು ಪ್ರೇರೆ, ಶಿಲುಬೆಯಲ್ಲಿ ಕೂಡ ಯೇಸು 12 ಶಿಷ್ಯರಲ್ಲಿ 11 ಒಬ್ಬ ಶಿಷ್ಯ ಹಿಡಿದುಕೊಟ್ಟು ನೇಣು ಹಾಕ್ಕೊಂಡು ಸಾಯುತ್ತಾನೆ. 10 ಶಿಷ್ಯರು ಓಡಿ ಹೋಗುತ್ತಾರೆ ಪ್ರಾಣ ಭಯದಿಂದ. ನಿಮಗೋಸ್ಕರ ಪ್ರಾಣ ಕೊಡೋದಕ್ಕೆ ಮುಂದೆ ಬರುತ್ತೇನೆ ಎಂದು ಮಾತಿಗೆ ಮಾತು ಸೇರಿಸಿರ್ತಾರೆ ಪ್ರೇತರನ ಜೊತೆಗೆ. ಆದರೆ ಅವರು ಓಡಿ ಹೋಗ್ತಾರೆ. ಆದರೆ ಒಬ್ಬಾತನೇ ಆಪ್ತ ಶಿಷ್ಯ, ಮಗುವಿನಂತೆ ಯೇಸುವಿನ ತಾಯಿ ಮತ್ತು ಯೇಸುವಿನ ಆಪ್ತ ಶಿಷ್ಯ. ಹೌದು ಪ್ರಿಯ, ಯೇಸುವನ್ನು ಅತಿಯಾಗಿ ಪ್ರೀತಿಸಿದವರು, ಯೇಸುವಿನ ಮಾತುಗಳನ್ನು ಹೃದಯದಲ್ಲಿಟ್ಟು ಧ್ಯಾನಿಸುವವರು, ಊಟ ಮಾಡುವ ಸಮಯದಲ್ಲಿ ಯೇಸುವಿನ ಎದೆಗೆ ಒರಗಿಕೊಳ್ಳುವ ಆಪ್ತ ಶಿಷ್ಯ ಯೋಹಾನ, ಇವರಿಬ್ಬರೇ ಶಿಲುಬೆಯಲ್ಲಿ ನಿಂತುಕೊಳ್ತಾರೆ. ಅವರಿಗೆ ಕಾರಣ ಅತಿಯಾಗಿ ಪ್ರೀತಿಸಿದ್ದರಿಂದ, ಪ್ರಾಣ ಭಯ ಬಿಟ್ಟು ಪ್ರೀತಿಸಿದ್ದರಿಂದ, ಯೇಸುವೇ ಜೀವ ಎಂದು ಪ್ರಯಾಣ ಮಾಡಿದ್ದರಿಂದ ಯೇಸುವಿನೊಂದಿಗೆ ಶಿಲುಬೆತನ. ಅದ ಕಾರಣ ಈಗೂ ನಿನ್ನ ಮಗನು ಎಂದು ತನ್ನ ತಾಯಿ ಮರಿಯಳಿಗೆ ಯೇಸು ಕ್ರಿಸ್ತ ಪ್ರಭು ತಿಳಿಯಪಡಿಸುತ್ತಾನೆ ಪ್ರೇರೆ. ಆ ಆಪ್ತ ಶಿಷ್ಯನಿಗೆ ಈಗೂ ನಿನ್ನ ತಾಯಿ ಎಂದು ತನ್ನ ಪ್ರೀತಿ ತಾಯಿಯನ್ನೇ ಕೊಟ್ಟು ಒಬ್ಬರನ್ನೊಬ್ಬರು ಸಮಾಧಾನಪಡಿಸುತ್ತಾನೆ ಪ್ರೇರೆ. ಮತ್ತು ಮುಂದೆ ಬರುವ ಆ ಹೊಸ ಸೃಷ್ಟಿಯಲ್ಲಿ ಆ ಶ್ರೇಷ್ಠ ಪಾತ್ರ ವಹಿಸಲು ಕಾರಣ ಆಗುತ್ತಾರೆ. ಕಾರಣ ಆತ ಪ್ರಕಟಣೆ ಗ್ರಂಥ ಬರೆದ ಪ್ರೇರೆ. ಯೋಹಾನ 22 ಅಧ್ಯಾಯಗಳು ಬರೆದ ಕೊನೆಯಲ್ಲಿ ಆ 12ನೇ ಅಧ್ಯಾಯದಲ್ಲಿ ನೋಡ್ತೇವೆ ಪ್ರೇರೆ. ಯೋಹಾನ ಸುವಾರ್ತೆ 12 ಅಧ್ಯಾಯದಲ್ಲಿ ಆಕಾಶದಲ್ಲಿ ಒಂದು ಮಹಾಲಕ್ಷಣ ಕಾಡಿಸಿಕೊಂಡಿತ್ತು. ಸೂರ್ಯನನ್ನು ಧರಿಸಿಕೊಂಡ ಸ್ತ್ರೀ ಇದ್ದಳು, ಆಕೆ ಕಾಲ ಕೆಳಗೆ ಚಂದ್ರನಿದ್ದನು. ಹೌದು ಪ್ರೇರೆ, ಆಕೆ ಸೂರ್ಯನನ್ನು ಧರಿಸಿಕೊಂಡಿದ್ದಾಳೆ, ಚಂದ್ರ ಕಾಲ ಕೆಳಗಿದೆ. ಅದು ಭೌತಿಕವಾದ ಸೂರ್ಯ ಚಂದ್ರ ಅಲ್ಲ ಪ್ರೇರೆ. ನಮ್ಮ ದೇವರು ಸೂರ್ಯನು ಗುರಾಣಿಯೂ ಆಗಿದ್ದಾನೆ. ನಾವು 28ನೇ ಕೀರ್ತನೆಯಲ್ಲಿ 24ರಿಂದ 28ನೇ ಕೀರ್ತನೆ ಭಾಗದಲ್ಲಿ ನೋಡ್ತೇವೆ ಪ್ರೇರೆ. ನಮ್ಮ ದೇವರು ಗುರಾಣಿಯು ಸೂರ್ಯನೂ ಆಗಿದ್ದಾನೆ. ಹೌದು ಪ್ರೇರೆ, ದೇವರೇ ನೀತಿ ಸೂರ್ಯನು. ಆಕೆ ಸೂರ್ಯನ ದೇವರನ್ನು ಧರಿಸಿಕೊಂಡಿದ್ದಾಳೆ. ಆಕೆಯ ಬಳಿಯಿಂದ ಕೇಳಿ ಕಲಿತವರೆಲ್ಲರೂ ಯೇಸುವಿನ ಬಳಿಗೆ ಬರುತ್ತಾರೆ. ತಂದೆಯ ಬಳಿಯಿಂದ ಕಲಿತವರೆಲ್ಲರೂ ನನ್ನ ಬಳಿಗೆ ಬರುತ್ತಾರೆ ಎಂದು ಯೇಸು ಹೇಳ್ತಿದ್ದಾನೆ. ಹಾಗೆಂದ ಮಾತ್ರಕ್ಕೆ ತಂದೆಯನ್ನು ನೋಡಿಲ್ಲ ಪ್ರೇರೆ, ತಂದೆಯ ಒಂದು ಪ್ರತಿಬಿಂಬ. ಹೌದು ಪ್ರೇರೆ, ತಂದೆಯನ್ನು ಧರಿಸಿಕೊಂಡಿದ್ದಾಳೆ. ಪರಾತ್ಪರ ದೇವರ ಶಕ್ತಿಯ ನೆರಳು ನಿನ್ನನ್ನು ಆವರಿಸಿಕೊಳ್ಳುವುದು. ಲೂಕನ ಸುವಾರ್ತೆ 1ನೇ ಅಧ್ಯಾಯ 34ನೇ ವಾಕ್ಯದಲ್ಲಿ ಓದ್ತಾ ಪ್ರೇರೆ. ಗಾಬ್ರಿಯೇಲ್ ದೇವದೂತನ ಮರಿಯಳಿಗೆ ಹೇಳುತ್ತಾನೆ, ಮರಿಯಳೆ ಭಯಪಡಬೇಡ, ಪರಾತ್ಪರ ದೇವರ ಶಕ್ತಿ ನೆರಳು ನಿನ್ನನ್ನು ಆವರಿಸುವುದು. ಪವಿತ್ರಾತ್ಮ ನಿನ್ನ ಮೇಲೆ ಬರುವನು, ನಿನ್ನಲ್ಲಿ ಹುಟ್ಟುವ ಪವಿತ್ರ ಶಿಶು ದೇವರ ಮಗನೆನಿಸಿಕೊಳ್ಳುತ್ತಾನೆ. ಆತನ ರಾಜ್ಯಕ್ಕೆ ಅಂತ್ಯವಿಲ್ಲ, ಆತನ ರಾಜ್ಯ ಶಾಶ್ವತವಾದುದು. ಹೌದು ಪ್ರೇರೆ, ನಮ್ಮೆಲ್ಲರನ್ನು ಶಾಶ್ವತ ರಾಜ್ಯದೊಳಗೆ ಕರೆಯುತ್ತಿದ್ದನು ಪ್ರಭು. ಅಂತ ಕೃಪೆ ನಮ್ಮೆಲ್ಲರಿಗೆ ನೀಡಲಿ. ಆಮೇನ್.
ಆಮೇನ್. ಕೇಳಿದ ವಾಕ್ಯ ಭಾಗಗಳನ್ನು ತಂದೆ ಸಮೃದ್ಧಿಯಾಗಿ ನಮ್ಮೆಲ್ಲ ಅರ್ಥ ಮಾಡಿಕೊಳ್ಳುವಂಥ ಅನುಗ್ರಹಿಸಲಿ. ಯೇಸು ನಾಮದಲ್ಲಿ